ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡುಸ್ಗಾಯರಾಣ ಜಮೀನನ್ನು ತೆರವುಗೊಳಿಸಿ ಕುರಿಗಾಯಿಗಳಿಂದ ಪ್ರತಿಭಟನೆ. ಗೋಮಾಳ ಜಮೀನು ಅತಿಕ್ರಮಣ ತೆರವು ಮಾಡುವಂತೆ ಕುರಿಗಾಯಿಗಳಿಂದ ಡಿಸಿಗೆ ಮನವಿ. ಬೆಳಗಾವಿ ಜಿಲ್ಲಾಧಿಕಾರಿ ಮುಂದೆ ಪ್ರತಿಭಟಿಸಿ ಡಿಸಿ ಮಹಮ್ಮದ್ ರೋಷನ್ಗೆ ಮನವಿ ಸಲ್ಲಿಕೆ. ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮದ ಕುರಿಗಾಯಿಗಳಿಂದ ಪ್ರತಿಭಟನೆ. ಗ್ರಾಮದಲ್ಲಿ 258 ಎಕರೆ ಜಮೀನು ಸರ್ಕಾರಿ ಗೋಮಾಳ ಅತಿಕ್ರಮಿಸಿದ್ದಾರೆ. ಪರಿಣಾಮ ಕುರಿಗಾಹಿಗಳಿಗೆ ಮೇಯಿಸಲು ಸ್ಥಳ ಇಲ್ಲದಂತಾಗಿದೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅತಿಕ್ರಮಣ ಸರ್ಕಾರಿ ಗೋಮಾಳ ಜಮೀನು ತೆರವು ಮಾಡಲು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಎಂದು ಆಕ್ರೋಶ. ಈ ಕೂಡಲೇ ಗೋಮಾಳ ಜಮೀನು ತೆರವು ಮಾಡುವಂತೆ ಆಗ್ರಹಿಸಿ ಡಿಸಿಗೆ ಮನವಿ ಸಲ್ಲಿಕೆ. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳಗೆ, CL9 ಕನ್ನಡ ನ್ಯೂಸ್, ಬೆಳಗಾವಿ. ಆಶ್ವಾಸನೆ ಕೊಡ್ತಾರ್ರಿ, ಅದ್ರ ಮುಂದೆ ಯಾರು ಮಾಡಿಲ್ರಿ ಸರ್. ಮುಂದೇನ್ರಿ ನಾವು ಇಲ್ಲಿ ಬಂದ ಡಿಸಿ ಆಫೀಸ್ ಕೃಷ್ಣರಿ ನಾವು ಮನಿ ಕೊಟ್ಟ ಹೋಗ್ಬಿಟ್ಟು ಬಂದಿರಿ. ಉಗ್ರ ಹೋರಾಟ ಮಾಡಲಿ. ರಮೇಶ್ ನಾವು ಪಾಲಿಟ್ಟಿರಿ ಸರ್. ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ. ನ್ಯಾಯ ಸಿಗುವವರಿಗೆ ಎಲ್ಲಿವರೆಗೆ ಹೋರಾಟ? ಸಂಬಂಧ ಜಮೀನು ಸಂಬಂಧ ಮಾಡತ್ತೀವ್ರಿ. 258 ಎಕರೆ 23 ಗುಂಟೆ ಐತ್ರಿ. ಅದನ್ನು ಅತಿಕ್ರಮಣ ಮಾಡಿದಾರ್ರಿ. ಅದರ ಸಂಬಂಧ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ನಾವು ಸ್ವೀಕೃತ ಪತ್ರ ಕೊಟ್ಟಿದ್ದೀವಿ, ಭಾಳ ಸಲ ಕೊಟ್ಟಿದ್ದೀವಿ ಅರ್ಜಿ. ಯಾವುದೇ ರೀತಿಯಾದ ಕ್ರಮ ತಗೋದಿಲ್ಲ. ಹುಕ್ಕೇರಿ ತಾಲೂಕದಾಗ ಸ್ಟ್ರೈಕ್ ಮಾಡಿದೀವಿ. ಅದು ಯಾವುದೇ ರೀತಿಯ ತಹಶೀಲ್ದಾರ್ ಮೇಡಮ್ ಕೊಟ್ಟಿದಾರ ಲೆಟರ್. ಆ ಲೆಟರ್ ಕೊಟ್ರೆ 7 ದಿನ ತೆರವುಗೊಳಿಸ್ತಾ ಹೇಳಿದಾರ. ಆದ್ರೂ 20 ದಿನ ಆಯ್ತು, 30 ದಿನ ಆಯ್ತು, 1 ತಿಂಗಳು ಆಯ್ತು ಕೊಟ್ಟು ನಾವು ಯಾವುದೇ ರೀತಿ ತೆರವುಗೊಳಿಸಿಲ್ಲ. ಅವ್ರನ್ನ ಅದೇ ರೀತಿ ಇದಾರ. ಅವ್ರು ಯಾವ ರೀತಿ ಇದಾರ ಅದೇ ರೀತಿ ಇದಾರ. ಜಾಸ್ತಿ ಜನ ಹೋಗಿ ಹೊಡಿತಿದ್ದಾರೆ. ಮತ್ತೆ ಎಲ್ಲಾನು ನಮ್ಮದು ಅಲ್ಲಿ ಲಗ್ಮವಾದೇವಿ ಗುಡಿ ಇದೆ, ಮತ್ತು ಕೊರವಂಜಿ ಗುಡಿ ಇದೆ, ಕೆರೆ ಇದೆ. ಅದರ ನಮ್ಮ ಕುರಿ ಮೇಯಿಸ್ಲಿಕ್ಕೆ ಜಾಗನೇ ಇಲ್ಲ. ಅದನ್ನು ಬಿಟ್ರೆ ಯಾವುದೇ ರೀತಿ ಈಗಾಗಲೇ ಟೋಟಲ್ 301 ಎಕರೆ ಇದೆ. ಅದು ಈಗಾಗಲೇ 110 ಎಕರೆ ಅತಿಕ್ರಮಣ ಮಾಡಿದ್ದಾರೆ. ಅದನ್ನೇನ್ ಕೇಳ್ತಾ ಇಲ್ಲ ನಾವು. ಅವರು ಹಳ್ಳಿ ಮಾಡತ್ತಾರ. ಅವ್ರ ವಡ್ರು SC ಎಲ್ಲಾ ಜನಾಂಗದವ್ರು ಮಾಡಿದಾರ್ರಿ. ಅವ್ರು ಹೊಡೆದಿದ್ದಾರ ಅವ್ರನ್ನ ಈಗಾಗಲೇ. ಮತ್ತೆ ಈಗ ನಮ್ಮ ಕುರಿ ಮೇಯಿಸ್ಲಿಕ್ಕೆ ಜಾಗ ಇಲ್ಲ. ಯಾವ್ದು 258 ಎಕರೆ ಅಷ್ಟೇ ಇದೆ. ಅದು ಫುಲ್ ಅದನ್ನು ಹೊಡಿತಾ ಇದ್ದಾರೆ. ಎಲ್ಲಾನು ಕಂಪ್ಲೀಟ್ ಆಗಿ ಹೊಡೆದಿದ್ದಾರೆ. ನಾವು ಮೇಯಿಸ್ಲಿಕ್ಕೆ ಜಾಗನೇ ಇಲ್ಲ ಯಾವ್ದು. ನನ್ನ ಹೆಸರು ಶಂದೂರ್ ಕರಿಗಾರ್ ಅಂತ ತಂದ್ ಬಂದಿದ್ದೇವ್ರಿ. 2 ರಿಂದ 3 ಸಲ DC ಅವ್ರಿಗೆ ಕೊಟ್ಟವ್ರಿ, ತಹಶೀಲ್ದಾರ್ ಮೇಡಮ್ ಅವ್ರು ಕೊಟ್ಟರು. ತಾಲೂಕ ನಮ್ಗ ಒಂದು 258 ಎಕರೆ ರೀ. ಗಾರ್ಯನ್ ಅಂತ ಜಮೀನ್ ಐತ್ರಿ. ಗಾರ್ಯನ್ ಜಮೀನದಾಗ ನಮ್ದ ನೀರಾವರಿ ಏರಿಯಾ ಐತಿ, ಊರೆಲ್ಲ. ಆ ಗುಡ್ಡ ಬಿಟ್ರೆ ನಮ್ ಕುರಿಗಾರಿಗೆ ಮೇಯಿಸುವ ಜಾಗನೇ ಇಲ್ಲ. ಜಾಗ ಇಲ್ಲದ್ರಿಂದ ನಮ್ ಕುರಿಗಾರಿಗೆ ಇರತ್ತಂದ್ 2-3 ಸಲ ನಾವು ಮನವಿಯನ್ನು ಪಟ್ಟು ಹುಕ್ಕೇರಿ ತಾಲೂಕದಾಗ ಸರ್ಕಲ್ದಾಗ 2 ತಾಸು ಸ್ಟ್ರೈಕು ಮಾಡಿದ್ರಿ. ಸ್ಟ್ರೈಕ್ ಮಾಡಿ ಬಂದ್ರು, ಕುರಿ ತಂದಿದ್ರು 7-8 ಸಾವಿರ. ಅವು ತಹಸೀಲ್ದಾರ್ ಮೇಡಮ್ ಬಂದ್ರು, ಮನವಿನ ತಗೊಂಡ್ರು, ತಡವುಗೊಳಿಸ್ತಂತ ನಮ್ಗೊಂದು ಆಶ್ವಾಸನೆ ಕೊಟ್ಟರು. ಆದ್ರೆ ಯಾವುದೇ ಗಮನಕ್ಕೆ ಬರ್ದಿಲ್ರಿ. ಅದ ಒಳ್ಳೆ ರಿಟರ್ನ್ ಬರ್ದಿಲ್ರಿ. ಸತೀಶ್ ಸಾವ್ಕಾರ ಆತು, ನಿಖಿಲ್ ಸಾವ್ಕಾರ ಆತು, ಏರಿಯಾ MLಗಳಿಗೂ ಹೇಳಿದ್ರಿ ನಮ್ ಕುರಿಗಾರಿಗೆ ಅದಕ್ಕೆ ಇರ್ಲಿ ಅಂತಂದ. ಒಂದ್ 3 ಕೆರಿ ಅದಾವ್ರಿ. ಇಲ್ಲಿ 2 ದೇವಸ್ಥಾನ ಗುಡಿ ಅದಾವ್ರಿ. ಮತ್ ಮುಖ್ಯಮಂತ್ರಿ ಅವರು ಗಮನಕ್ಕೂ ಹೇಳಿದ್ರು. ಅದನ್ನ ನಿನ್ನೆ ಹೋಗಿದ್ರಿ. ಅವರಿಂದನೂ ಲೆಟರ್ನು ಇಲ್ಲಿ ಬರುವಂಗ ಹೇಳಿದವ್ರಿ. DK ಶಿವಕುಮಾರ್ ಅವರು ಕಡೆ ಹೋಗಿದ್ರಿ, ಅವ್ರಿಗೂ ಹೇಳಿದವ್ರಿ. ಹಿಂಗೆಲ್ಲ ಕೃಷ್ಣ ಬೈರೇಗೌಡ ಅವ್ರಿಗೆ ಹೇಳಿದೆವು, R ಅಶೋಕ್ ಅವ್ರಿಗೆ ಹೇಳಿದವ್ರು, ಮತ್ತ ಕುಮಾರಸ್ವಾಮಿ ಅವ್ರಿಗೂ ಹೇಳಿದವ್ರಿ. ಇಷ್ಟೆಲ್ಲ ಆದ್ರೂ ನೋಡ್ರಿ ಯಾವುದೇ ಒಟ್ಟ ಕುರಿಗಾರ ಅಂದ್ರ ಅಟ್ಟ ಕೇವಲ ಮಟ್ಟಕ್ ಮಾಡ್ರಿ. ಮತ್ತ ಅಲ್ಲಿ ಹಾದ್ರ FIR ಮಾಡೋದ, ಹೊಡಿಯೋದ, ಕಲ್ಲುಗದ, ಕುರುಬರಿಗೆ ಗುಡ್ಡ ಅಂತೂ ಏರೋ ಗುಡ್ದಲ್ರಿ. ಅವ್ರ ಮ್ಯಾಲ ಕುರುಬ್ರನ್ರಿ ನೈಟ್ ಎಲ್ಲ ಹೋದ ಟ್ರ್ಯಾಕ್ಟರ್ ತಗೊಂಡ, JCB ತಗೊಂಡ ಅದನ್ನ ಉಳ್ಮೆ ಮಾಡ್ತಾರ. ಅವ್ರ ಅದ್ ಬ್ಯಾಡ ತಂದ ಇರ್ಲಿ ನಮ್ ಕುರಿಗಾರಿಗೆ ತಂದ ಬಿಡ್ಕೊಳತ್ತವ್ರ ಸರ್.
ಬಸವಣ್ಣ ಬೆಂಪ ನಡೆಸು ಸರ್.